ಮಹಾರಾಷ್ಟ್ರದಲ್ಲಿ ಮಹಾಮಳೆ ಕೃಪೆಗೆ ಇದೀಗ ಕೃಷ್ಣೆಗೆ ಬಂತು ಜೀವ ಕಳೆ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ನೋಡ್ತಾ ಇದ್ದೀವಿ, ಕರ್ನಾಟಕದಲ್ಲೂ ಕೂಡ ಮಳೆಯ ಅಭಾವ ಹೆಚ್ಚಾಗಿದೆ. ನದಿಗಳು ಕೂಡ ಅರ್ಧಕ್ಕರ್ಧ ಅಲ್ಲಿ ಖಾಲಿ ಆಗ್ತಾ ಇದೆ. ಬಟ್ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗಿರೋದ್ರಿಂದ, ಮಳೆ ಚುರುಕಾಗಿರೋದ್ರಿಂದ ಅಲ್ಲಿ ಕೃಷ್ಣೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೋದು. ಒಂದು ಕಡೆ ಜೀವ ಕಳೆ ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರೈತರು ಕಂಗಾಲಾಗಿ ಹೋಗಿದ್ದಾರೆ, ಮಳೆ ಆಗ್ತಾ ಇಲ್ವಲ್ಲಪ್ಪ, ಬೆಳೆ ಬೆಳ್ಕೊಂಡಿದ್ದೀವಿ ಅಂತ. ಇದೀಗ ಮಹಾರಾಷ್ಟ್ರದಲ್ಲಿ ಆದಂತ ಮಹಾಮಳೆಗೆ ಕೃಷ್ಣಾ ನದಿಗೆ ಜೀವ ಕಳೆ ಬಂದಿದೆ. ಮುಂಗಾರು ಚುರುಕು, ಮಲೆನಾಡು ಕರಾವಳಿ ಎಲ್ಲೂ ಕೂಡ ವರ್ಷಧಾರೆಗೆ ರಾಜ್ಯದ ಕೆಲ ಜಲಾಶಯಗಳ ಒಳಹರಿವು ಹೆಚ್ಚಳ ಆಗಿದೆ. ಜುಲೈ ಆರಂಭದಲ್ಲೇ ಮಳೆ, ರೈತನ ಮುಖದಲ್ಲಿ ಮಂದಹಾಸ. ಭಾರಿ ಮಳೆಯಿಂದ ಕೊಯ್ನಾ ಡ್ಯಾಂನ ನೀರಿನ ಮಟ್ಟ ಏರಿಕೆ ಆಗಿದೆ. ಮಳೆ ಇಲ್ಲದೆ ಬತ್ತಿ ಹೋಗಿದ್ದಂತ ಕೃಷ್ಣಾಗೆ ನೀರು ಹರಿದು ಜೀವ ಕಳೆ ಬಂದಿದೆ. ಮಳೆ ಹಿನ್ನೆಲೆ ಹೊಲ ಗದ್ದೆಗಳಲ್ಲಿ ಚುರುಕುಗೊಂಡಂತಹ ಚಟುವಟಿಕೆಗಳು. ಲಿಂಗನಮಕ್ಕಿ, ತುಂಗಾ, ಭದ್ರಾ ಜಲಾಶಯ ಒಳಹರಿವು ಹೆಚ್ಚಳ ಆಗಿದೆ. ಹಿಪ್ಪರಗಿ ಬ್ಯಾರೇಜ್ಗೂ ಕೂಡ ಒಳಹರಿವು ಆರಂಭವಾಗುವ ನಿರೀಕ್ಷೆ ಇಲ್ಲಿ ಹೆಚ್ಚಾಗಿದೆ. ಗಾಜನೂರು ಡ್ಯಾಂನಿಂದ ಕಾಲುವೆಗಳಿಗೆ ನೀರು ಹರಿಸಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಜಿಟಿ ವರ್ಷಧಾರೆ. ಕರಾವಳಿಯಲ್ಲೂ ಕೂಡ ಗಾಳಿ ಮಳೆ ಅಬ್ಬರಕ್ಕೆ ಜನಜೀವನ ಅಸ್ತವ್ಯಸ್ತ. ಮಹಾರಾಷ್ಟ್ರದಲ್ಲಿ ಮಳೆ ಆಗಿರೋದ್ರಿಂದ ಕೃಷ್ಣಾ ನದಿಗೆ ತುಂಬಿ ತುಳುಕ್ತಾ ಇದೆ, ಜೀವ ಕಳೆ ಬಂದಿದೆ. ಒಂದು ರೀತಿಯಲ್ಲಿ ಒಳಹರಿವು ಹೆಚ್ಚಾಗಿದೆ, ತುಂಬಿ ತುಳುಕ್ತಾ ಇದೆ ಅಂತಂದ್ರೆ ಒಳಹರಿವು ಹೆಚ್ಚಾಗಿ ಆಗ್ತಾ ಇರುವಂಥದ್ದು. ಮಳೆ ಇಲ್ಲ ಅಂತ ರೈತರು ಕಂಗಾಲಾಗಿ ಹೋಗಿದ್ರು, ಮಳೆ ಆಗ್ತಾನೆ ಇಲ್ಲಪ್ಪ. ಈಗಾಗಲೇ ನೋಡಿ, ಮಳೆ ಆಗ್ತಾ ಇರಲಿಲ್ಲ ಎಲ್ಲೆಡೆ ಕೂಡ. ಏನು ಜೂನ್ ತಿಂಗಳಲ್ಲಿ ಆಗಬೇಕಾದಂತಹ ಮುಂಗಾರು ಮಳೆ ಕೈ ಕೊಟ್ಬಿಟ್ಟಿತ್ತು. ಅಷ್ಟು ನಿರೀಕ್ಷೆ ಪಟ್ಟಂತ ರೀತಿಯಲ್ಲಿ ಏನು ಹವಾಮಾನ ಇಲಾಖೆ ತಿಳಿಸಿತ್ತು ಆ ರೀತಿಯಲ್ಲಿ ಮಳೆ ಆಗ್ತಾ ಇರಲಿಲ್ಲ. ವಾತಾವರಣದಲ್ಲಿ ಆಗ್ತಾ ಇರುವಂತ ಏರುಪೇರಿಂದ ಇದೀಗ ಮಹಾರಾಷ್ಟ್ರದಲ್ಲಿ ಆದಂತಹ ಮಳೆಯಿಂದ, ಮಹಾರಾಷ್ಟ್ರದಲ್ಲಿ ಸತತವಾಗಿ ಸುರಿದಂತಹ ಮಳೆಯಿಂದ ಕೃಷ್ಣಾ ನದಿ ತುಂಬುತ್ತಾ ಇದೆ. ಒಳಹರಿವು ಹೆಚ್ಚಾಗಿದೆ. ಅದ್ರ ಜೊತೆಗೆ ತುಂಗಭದ್ರಾ ನದಿ ಆಗಿರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ ತುಂಬಿ ತುಳುಕ್ತಾ ಇರುವಂತದ್ದು. ಒಂದು ಕಡೆ ನದಿ ತುಂಬುತ್ತಾ ಇದೆ ಅಂತ ಅಂದಾಗ, ಒಳಹರಿವು ಹೆಚ್ಚಾಗ್ತಾ ಇದೆ ಅಂತ ಅಂದಾಗ ರೈತರಿಗೆ ಸಿಗಬೇಕಾದಂತ ನೀರುಗಳು, ರೈತರಿಗೆ ಪೂರೈಕೆ ಆಗಬೇಕಾದಂತ ನೀರು ಪೂರೈಕೆ ಆದರೆ ಬೆಳೆಯನ್ನ ಬೆಳಿಬಹುದು, ರೈತರು ಖುಷಿಯಾಗಿರ್ಬೋದು. ಇನ್ನು ಮತ್ತಷ್ಟು ಅಲ್ಲಿ ರೈತರು ಲಾಭವನ್ನ ಪಡೆದುಕೊಳ್ಳೋದಕ್ಕೆ, ಹೆಚ್ಚಾಗಿ ಅಲ್ಲಿ ಲಾಭ ಒದಗಿಸೋದಕ್ಕೆ ಅಲ್ಲಿ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಗಮನಿಸಿದ್ವಿ. ಯಾಕಂದ್ರೆ ಎಷ್ಟೊಂದು ಭಾಗಗಳಲ್ಲಿ, ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು, ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಜನ ಮಳೆ ಆಗ್ತಾ ಇಲ್ಲ ಅಂತ ಈ ಸಾಂಪ್ರದಾಯಿಕವಾಗಿ ಈ ಹಿಂದೆ ಏನು ಹೆಚ್ಚಾಗಿ ಮಾಡ್ತಾ ಇದ್ರಲ್ಲ, ಈ ಕಪ್ಪೆಗಳ ಮದುವೆ, ಕತ್ತೆಗಳ ಮದುವೆ, ಈ ರೀತಿಯಾಗಿ ಅವುಗಳಿಗೆ ಮೊರೆ ಹೋಗಿದ್ದು, ಕಪ್ಪೆ ಕತ್ತೆಗಳ ಮದುವೆ ಮಾಡ್ತಾ ಇದ್ರು. ಮಳೆ ಆಗ್ತಾ ಇಲ್ಲ ಅಂತ ಇನ್ನೇನ್ ಮಾಡ್ತಾರೆ ರೈತರು? ಬೆಳೆಯನ್ನ ಬೆಳೆದಿರ್ತಾರೆ, ಬೆಳೆಯನ್ನ ಬಿತ್ತನೆ ಮಾಡಬೇಕು ಅಂತ ಅಂದ್ರೂ ಕೂಡ ಮಳೆ ಬೇಕು. ಒಣ ಬೇಸಾಯಗಾರರಿಗೂ ಕೂಡ ಮಳೆ ಮೇಲೇನೆ ಅಲ್ಲಿ ಅವಲಂಬಿತರಾಗಿರ್ತಾರೆ. ಒಂದ್ ರೀತಿ ಜೂಜಾಟ ಆಗ್ಬಿಟ್ಟಿರುತ್ತೆ ಈ ಮಳೆ ಅನ್ನುವಂಥದ್ದು ರೈತರ ಜೀವನದಲ್ಲಿ. ಸೊ ಹಾಗಾಗಿ ಒಂದು ವೇಳೆ ಮಳೆ ಆಗಿಲ್ಲ ಅಂತ ಅಂದ್ರೆ ರೈತರಿಗೆ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಕುಡಿಯೋಕ್ಕೂ ಕೂಡ ನೀರಿರಲ್ಲ. ಆ ರೀತಿಯಲ್ಲಿ ಆಗುತ್ತೆ. ನದಿಗಳಾಗಿರ್ಬೋದು, ಹಳ್ಳ ಕೊಳ್ಳಗಳಾಗಿರ್ಬೋದು ತುಂಬಿ ತುಳುಕಬೇಕು. ಈ ಸಂದರ್ಭದಲ್ಲಿ ಮಳೆಗಾಲ ಅಂತ ಅಂದಾಗ ಹೆಚ್ಚಾಗಿ ಮಳೆ ಆಗಬೇಕು. ಎಷ್ಟರ ಮಟ್ಟಿಗೆ ಮಳೆ ಸುರಿತಾ ಇದೆಯಪ್ಪ ಅಂತ ಎಲ್ಲರೂ ಕೂಡ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕು, ಅಷ್ಟರ ಮಟ್ಟಿಗೆ ಆಗಬೇಕು. ಬಟ್ ಮಳೆ ಆಗಿಲ್ಲ. ಗಮನಿಸಿದೀವಿ ನಾವು, ಈ ಜೂನ್ ಮಂತಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಆಗಬೇಕಿತ್ತು. ಮುಂಗಾರು ಮಳೆ ಅಂತ ಅಂದ್ರೆ ಎಲ್ಲರೂ ಕೂಡ ನಿರೀಕ್ಷೆ ಹೆಚ್ಚಾಗಿರುತ್ತೆ. ಬಿತ್ತನೆ ಮಾಡಬೇಕು, ಬಿತ್ತನೆ ಕಾರ್ಯ ಆರಂಭ ಮಾಡಬೇಕು ಅಂತ ರೈತರು ಕಾಯ್ಕೊಂಡು ಕೂತಿರ್ತಾರೆ. ಒಣ ಬೇಸಾಯಗಾರರಾಗಿರ್ಬೋದು, ಬೋರ್ವೆಲ್ ಇದೆ ಅಂತ ಅಂದ್ರು, ಬೋರ್ವೆಲ್ಗೆ ನೀರು ಬರಬೇಕು ಅಂತ ಅಂದ್ರೆ ಮಳೆ ಆಗ್ಲೇಬೇಕಲ್ವಾ. ಕೃಷಿ ಹೊಂಡಗಳನ್ನ ಮಾಡ್ಕೊಂಡಿರ್ತಾರೆ, ನೀರನ್ನ ಸ್ಟಾಕ್ ಮಾಡ್ಕೊಂಡಿರ್ತಾರೆ. ಈಗಲೇ ಮಳೆ ಆಗುತ್ತೆ, ನೀರನ್ನ ಸ್ಟಾಕ್ ಮಾಡಿ ಇಟ್ಕೊಳ್ಳೋಣ, ಮುಂದಿನ ಬೇಸಿಗೆ ಕಾಲದಲ್ಲಿ ನಮಗೆ ಆ ನೀರನ್ನ ಪೂರೈಕೆ ಮಾಡ್ಕೋಬಹುದು ಬೆಳೆಗಳಿಗೆ ಅಂತ. ಬಟ್ ಇಲ್ಲಿ ಅಷ್ಟು ನಿರೀಕ್ಷಿತಕ್ಕಂಥ ಮಳೆ ಆಗಿರಲಿಲ್ಲ. ಬಟ್ ಈಗ ಮಹಾರಾಷ್ಟ್ರದಲ್ಲಿ ಆದಂತಹ ಮಳೆಯಿಂದ ಕೃಷ್ಣಾ ನದಿ ತುಂಬಿ ತುಳುಕ್ತಾ ಇದೆ. ಇದರಿಂದ ರೈತರಿಗೂ ಕೂಡ ಮಂದಹಾಸ, ಅಲ್ಲಿರುವಂತಹ ಜನರಿಗೂ ಕೂಡ ಮಂದಹಾಸ. ಇನ್ನು ಸುತ್ತಮುತ್ತಲಿನ ತುಂಗಭದ್ರಾ ನದಿ ಆಗಿರ್ಬೋದು, ಹಲವಾರು ನದಿಗಳು ಅಲ್ಲಿ ತುಂಬ್ತಾ ಇದೆ, ಒಳಹರಿವು ಹೆಚ್ಚಾಗ್ತಾ ಇದೆ. ದಿನಂಪ್ರತಿ ಅಲ್ಲಿ ಕುಡಿಯೋಕ್ಕೂ ಅಂತ ಕೂಡ ನೀರು ಬೇಕು. ಇಷ್ಟರ ಮಟ್ಟಿಗೆ ಕ್ಯೂಸೆಕ್ಸ್ ನೀರು ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲ ಜನರಿಗೂ ಕೂಡ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ
ರೈತರು ಕೂಡ ಫುಲ್ ಖುಷಿಯಾಗಿದ್ದಾರೆ.